ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡು ಇವತ್ತು ಒಂದು ಒಳ್ಳೆ ರೆಸಿಪಿ ಸ್ವೀಟ್ ಮಾಡೋದ್ರ ಜೊತೆಗೆ ಬರ್ತಾಯಿದ್ದೀನಿ. ಓಕೆನಾ? ಓಕೆ ನೋಡಿ, ಈ ಸ್ವೀಟ್ ಮಾಡೋಕ್ಕೋಸ್ಕರ ನಾನು ಏನೇನು ತೊಗೊತಿದ್ದೀನಿ ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಲೀಟ್ರ್ ಹಾಲು, ಹಾಗೆ ತುಪ್ಪ, ಹಾಗೆ ಶಾವಿಗೆ ಮತ್ತು ದ್ರಾಕ್ಷಿ, ಗೋಡಂಬಿ ಕೂಡ ಹಾಕೋಬೋದು. ಇಲ್ಲಿ ಬಾದಾಮ್ ಪೌಡ್ರು, ಹಾಗೆ ಸಕ್ಕರೆ, ಏಲಕ್ಕಿ ಪುಡಿನೂ ಬಾದಾಮ್ ಪೌಡ್ರಲ್ಲಿ ಕೇಸರಿ ಏಲಕ್ಕಿ ಪುಡಿ, ಆಮೇಲೆ ಬಾದಾಮಿ ಎಲೆ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಗೋಡಂಬಿಯನ್ನು ಹಾಕ್ತಾಯಿಲ್ಲ. ಇಲ್ಲಿ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಒಂದು 4 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಶಾವಿಗೆನ ಚೆನ್ನಾಗಿ ಸ್ಲಿಮ್ಮಲ್ಲಿ, ಲೋ ಫ್ಲೇಮಲ್ಲಿ ಸುಮ್ಮನೆ ಹಾಗೆ ಕೈ ಆಡಿಸ್ತಾ ಇರಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಸಿದೋಗ್ಬಿಡುತ್ತೆ. ಇದು ಮೊದಲೇ ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ. ತುಪ್ಪದಲ್ಲಿ ಯಾಕೆ ಹುರಿಯೋದು ಅಂದರೆ, ಪಾಯಸ ತುಪ್ಪದಲ್ಲಿ ಹುರಿದು ಹಾಲಲ್ಲಿ ಬೇಯಿಸಿದಾಗ ಅದರ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಾನು ದ್ರಾಕ್ಷಿ ಕೂಡ ಹಾಕ್ಕೊಂಡೆ. ಅಂದರೆ ದ್ರಾಕ್ಷಿ ಹಾಕ್ಕೊಂಡಾಗ ಹೇಗೆ ಅದು ಉಬ್ಬುತ್ತೆ, ಆವಾಗ ಒಂದು ಹದಕ್ಕೆ ಹುರಿದಿದೆ ಅಂತ ಅರ್ಥ. ಇಲ್ಲಿ ಹಾಲು ಕೂಡ ಒಂದು ಸೈಡಲ್ಲಿ 1 ಲೀಟ್ರ್ ಹಾಲು ಕಾಯಕ್ಕಿಡ್ತಾಯಿದ್ದೀನಿ. 1 ಲೀಟ್ರ್ ಹಾಲು ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಶಾವಿಗೆ ಕೂಡ ಹುರಿದಾಗಿದೆ. ದ್ರಾಕ್ಷಿ ಹುರಿದು ಉಬ್ಬಿ ಬರುತ್ತೆ, ದಪ್ಪ ದಪ್ಪ ಆಗುತ್ತೆ, ಅಲ್ಲಿಗೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಆಮೇಲೆ ಸ್ಟವ್ ಆಫ್ ಮಾಡೋಣ. ಸಾಕು, ಈಗ ಹುರಿದಿದೆ ನೋಡಿ ಎಷ್ಟು ಚೆನ್ನಾಗಿ. ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿದೆ. ತುಂಬ ಚೆನ್ನಾಗಿ ಈ ಥರ ಹುರ್ಕೋಬೇಕು. ಇದಾದಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಹಾಲು ಕೂಡ ಕಾಯ್ತಾ ಇದೆ, ಉಕ್ಕು ಬರ್ತಾ ಇದೆ. ಈಗ ಹಾಲು ಸ್ವಲ್ಪ ಕುದಿ ಬಂದ ತಕ್ಷಣ ಹಾಲನ್ನ ತೆಗೆದು ಶಾವಿಗೆ ಆಫ್ ಮಾಡಿರ್ಬೇಕು, ಬಿಸಿ ಇರಬಾರ್ದು. ಬಿಸಿ ಹಾಲು ಹಾಕ್ತಾ ಇದ್ದಂಗೆ ಉಕ್ಕಿ ಬಂದುಬಿಡುತ್ತೆ ನೋಡಿ. ನಾನು ಮಾಡಿದ್ದು ಹಂಗೆ ಆಗೋಯಿತು. ಸ್ವಲ್ಪ ಅದು ಕೂಡ ಬಿಸಿ ಇತ್ತು. ಇದು ಕೂಡ ಚೆನ್ನಾಗಿ ಇನ್ನೇನು ಬಾಯ್ಲ್ ಆಗ್ತಾಯಿತ್ತು. ಸೊ ಅದನ್ನು ಹಾಕ್ಕೊಳ್ಳ ಅಂತ ಅಂದ್ಕೊಂಡು ಹಾಕಿದ್ರೆ ಸ್ವಲ್ಪ ಉಕ್ಕಿ ಬಂತು, ಚೆಲ್ಲಿಲ್ಲ, ಉಕ್ಕಿ ಬಂತು. ಈಗ ಹಾಲು ಕೂಡ ಬಾಯ್ಲ್ ಆಗ್ತಾಯಿದೆ, ಬಂತು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈಗ ಶಾವಿಗೆ ಮೇಲೆ ಹಾಕ್ತಾಯಿದ್ದೀನಿ. ಶಾವಿಗೆ ನೋಡಿ ಬಂದುಬಿಡ್ತು, ಫುಲ್ ಬಂದುಬಿಡ್ತು. ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಕೈ ಆಡಿಸ್ತಾ ಇರಬೇಕು, ತಳ ಹಿಡಿದಂಗೆ. ಇಷ್ಟು 1 ಲೀಟ್ರ್ ಹಾಲು ಕೂಡ ಹಾಕ್ತಾಯಿದ್ದೀನಿ. 1 ಲೀಟ್ರ್ ಹಾಲು ಕೂಡ ಹಾಕಬೇಕು. ಹಾಲಲ್ಲೇ ಶಾವಿಗೆನ ಚೆನ್ನಾಗಿ ಬೇಯಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಶಾವಿಗೆ ಪಾಯಸ. ಇದು ಕಡೆ ಶ್ರಾವಣ ಶನಿವಾರ ಅಂತ ಮನೆಯಲ್ಲಿ ಸ್ವೀಟ್ ಮಾಡಬೇಕು ಅಂತ ಮಾಡಿದ್ದು. ಹೋದ ವಾರ ಎಲ್ಲ ಪೊಂಗಲ್ ಮಾಡಿದ್ದೆ, ಶುಕ್ರವಾರ ಒಂದು ಸ್ವೀಟ್ ಮಾಡಿದ್ದೆ. ಬಟ್ ನನಗೆ ಇದೊಂದು ರೆಸಿಪಿ ಮಾಡಿ ತೋರಿಸ್ಬೇಕು, ಮದುವೆ ಮನೆ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಈ ಥರ ನೋಡಿ, 2 ಲವಂಗ ಕೂಡ ಹಾಕ್ತಾಯಿದ್ದೀನಿ, ಬಾಯ್ಲ್ ಆಗ್ತಾಯಿದೆ. ಸೇಮ್ ಇದೇ ಥರ ಮದುವೆ ಮನೆಯಲ್ಲೂ ಶಾವಿಗೆ ಪಾಯಸ ಮಾಡ್ತಾರೆ. ಇದಕ್ಕೆ ಈಗ ನಾನು ಬಾದಾಮ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಅದು ಡೈರೆಕ್ಟಾಗಿ ಹಾಕ್ಬಿಟ್ರೆ ಗಂಟಾಗುತ್ತೆ ಅಂತ ಸ್ವಲ್ಪ ಹಾಲು ಕಾಯಿಸ್ಕೊಂಡಲ್ಲ, ಅದೇ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 10 ರೂಪಾಯಿದು ಒಂದು ಪ್ಯಾಕೆಟು ಬಾದಾಮ್ ಪೌಡರ್ನ ಹಾಕ್ಕೊಂಡೆ. 2 ಪ್ಯಾಕೆಟು ಬೇಕಿದ್ದರೂ ಹಾಕೋಬೋದು, ನನಗಿಷ್ಟು ಸಾಕು. ಇದನ್ನು ಸೇರಿಸ್ಕೊಂಡೆ. ನೋಡಿ, ಚೆನ್ನಾಗಿ ಹಾಲಲ್ಲೇ ಬೆಂದು ಕೆನೆ ಕಟ್ಕೊಂಡು, ಹಾಲು ಕೆನೆ ಕಟ್ತಾ ಶಾವಿಗೆ ಬೇಯ್ತಾ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1 ಲೋಟ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಲೀಟ್ರ್ ಹಾಲಿಗೆ ಬಾದಾಮ್ ಪೌಡ್ರಲ್ಲೂ ಸಕ್ಕರೆ ಇರೋದ್ರಿಂದ ಸಕ್ಕರೆನ ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 1 ಲೀಟ್ರ್ ಹಾಲು, ಅರ್ಧ kg ಶಾವಿಗೆಗೆ 1 ಲೋಟ ಅಂದರೆ 1/4 kg ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಸ್ವೀಟ್ ಕಮ್ಮಿ ತಿನ್ನೋರಾದರೆ ಇನ್ನೂ ಕಮ್ಮಿ ಹಾಕೋಬೋದು.
ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಶಾವಿಗೆ ಪಾಯಸ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಏಲಕ್ಕಿ ಪುಡಿ ಕೂಡ ಪುಡಿ ಮಾಡಿ ಹಾಕ್ಕೋಬೋದು. ನನಗೆ ಬಾದಾಮ್ ಪೌಡ್ರಲ್ಲೇ ಇತ್ತು, ತುಂಬ ಏಲಕ್ಕಿ ಪುಡಿ ಬೇಡ ಅನ್ನಿಸ್ತು, ಸಾಕು ಅಷ್ಟೇ. ಲೈಟಾಗಿ ಒಂದು ಮದುವೆ ಮನೆಯಲ್ಲಿ ಮಾಡುವಂಥ ಶಾವಿಗೆ ಪಾಯಸ ರೆಡಿ ಆಯಿತು. ಇದೊಂದು 5 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟಾಗ ಅದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಓಕೆನಾ? ನೋಡಿ ಇವಾಗ ಪಾಯಸ ರೆಡಿಯಾಗಿದೆ, ತೋರಿಸ್ತೀನಿ ನೋಡಿ. ಮುಚ್ಚಿಟ್ಟ ಮೇಲೆ ಸ್ವಲ್ಪ ತಿಕ್ನೆಸ್ ಬಂದಿದೆ. ಈಗ ಪಾಯಸ ರೆಡಿ ಇದೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದೇ ರೀತಿ ನೀವು ಕೂಡ ಮಾಡಿಕೊಂಡು ಮದುವೆ ಮನೆಯಲ್ಲಿ ಮಾಡುವಂತಹ ಪಾಯಸನ, ಶಾವಿಗೆ ಪಾಯಸನ ನೀವು ಕೂಡ ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊತೀನಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ. ಥ್ಯಾಂಕ್ ಯು. ಹಾಗೆ ಒನ್ಸ್ ಅಗೈನ್ ಶ್ರಾವಣ ಶನಿವಾರ, ಶ್ರಾವಣ ಶನಿವಾರದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರಲಾ? ಬಾಯ್.